ಎಲ್ಲ ಮತ್ತೆ ಇವ್ರು ಸೇಟ್ರು ಇದ್ದಾರೆ, ಎಲ್ಲ ಧರ್ಮದವ್ರು ಇದ್ದಾರೆ. ಬಟ್ ಅಲ್ಲಿ ಯಾವ್ದು ಭಿನ್ನ ಭೇದಗಳು ಏನಿಲ್ಲ. ಎಲ್ಲ ಯಾವ್ದು ಭಿನ್ನ ಭೇದ ಎಲ್ಲ ನಾವ್ ಹಬ್ಬ ಆಚರಿಸ್ತೀವಿ. ರಂಜಾನ್ ಆಚರಿಸ್ತೀವಿ, ಬಕ್ರೀದ್ ಆಚರಿಸ್ತೀವಿ, ಎಲ್ಲ ಮತ್ತೆ ಇದು ಕ್ರಿಸ್ಮಸ್ ಆಚರಿಸ್ತೀವಿ, ಮತ್ತೆ ನಮ್ಮ ಯುಗಾದಿ ಹಬ್ಬ, ದೀಪಾವಳಿ ಎಲ್ಲ ಹಬ್ಬ ಆಚರಿಸ್ತೀವಿ. ನಿಮ್ಮಲ್ಲಿರೋ ಸೌಹಾರ್ದತೆ ಸಮಾಜದಲ್ಲಿ ಇಲ್ಲ, ಅದೇ ಬೇಸರ. ಆಮೇಲೆ ನಿಮ್ಮ ಈ ಬದುಕಿ ಜೀವನ ಮಾಡ್ಕೊಂಡಿದ್ರಿ, ಜೀವನ ನಡೆಸ್ತಾ ಇದ್ದೀರಲ್ಲ, ಈಗ ಎಷ್ಟೋ ಜನ ನಾವು ಎಲ್ಲಾದ್ರೂ ಯಾರಾದ್ರೂ ಈಗ ಲಿಂಗ ಪರ್ವತ ಆದ್ರೂ ಸಿಕ್ಕಾಗ ಯಾವಾಗ ಕೇಳಿದಾಗ ಯಾಕೆ ನೀವು ಈ ತರ ಭಿಕ್ಷಾಟನೆ ಮಾಡ್ತಾರೆ, ಭಿಕ್ಷಾಟನೆ ಕಡ್ಡಾಯ ಮಾಡ್ಲೇಬೇಕು ಅಂತಂದ್ರೆ ಕಡ್ಡಾಯನಾ ಅದು? ಕಡ್ಡಾಯ ಅಂತಲ್ಲ, ಅನಿವಾರ್ಯ. ಅವ್ರಿಗೆ ಅನಿವಾರ್ಯ ಅದು ಮಾಡ್ಲೇಬೇಕಂತ. ಇನ್ ಯಾರೋ ಮೇಲೆ ಅವ್ರ ಮೇಲೆ ಇರೋರು ಏನ್ ಕಡ್ಡಾಯ ಇಲ್ಲ, ಅವ್ರ ಗುರುಗಳ ಈ ತರ ಮಾಡ್ಲೇಬೇಕು. ಅದೇ ನೀವು ಭಿಕ್ಷಾಟನೆ ಮಾಡದೆ ನಿಮ್ ಉದ್ಯೋಗ ಮಾಡ್ಲೇಬೇಕಂತ ಆತರ ಏನಿಲ್ಲ, ಅವ್ರ ಅನಿವಾರ್ಯ ಇದ್ರೆ ಮಾತ್ರ ಮಾಡ್ಬೇಕು. ನಮ್ಮ ಮಕ್ಕಳು ಇವತ್ತು ಇದು ಮಾಡ್ತಾರೆ, ನಾಟಕದಲ್ಲಿ ಪಾತ್ರ ಮಾಡೋರಿದ್ದಾರೆ, ಹೌದೌದು, ನಾಟಕ ಮಾಡೋರಿದ್ದಾರೆ, ಬೇರೆ ಬೇರೆ ಕೆಲಸ ಮಾಡ್ತಾರೆ, ಹಳ್ಳಿಗಳಲ್ಲಿ ಹೊಲ ಮಾಡ್ಕೊಂಡದಾರ, ಮಾಡ್ಕೊಂಡಾದ್ ಮಾಡ್ಕೊಳ್ಳಿ. ಅವ್ರಿಗೆ ಅವಕಾಶ ಇಲ್ದವ್ರು ಮತ್ತೆ ಏನ್ ಮಾಡಕ್ ಅನಿವಾರ್ಯ ಅಂತ ಅವ್ರಿಗೆ. ಕೆಲವೊಬ್ರು ಮನೇಲಿ ಒಪ್ಕೊಂಡಿರ್ತಾರಲ್ಲ, ಅವ್ರ ಹಳ್ಳಿಗಳಲ್ಲೆಲ್ಲ ಹೊಲ್ದಾಗ ಹಚ್ಚೋದು, ಹೊಲ್ದಾಗ ಅವ್ರ ಅಪ್ಪ ಅಮ್ಮನ ಜೊತೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ, ಅವ್ರ ಜೊತೆ ಚೆನ್ನಾಗಿದ್ದಾರೆ. ಅವ್ರಿಗೇನು ಭಿಕ್ಷಾಟನೆ ಮಾಡೋದು ಇದು ಇರಂಗಿಲ್ಲ. ಕೆಲವೊಬ್ರು ಅವಕಾಶ ಇರಂಗಿಲ್ಲ, ಬಡವರು ಹೊಲ ಇರಂಗಿಲ್ಲ, ಅವ್ರಿಗೆ ಮಾಡ್ಲೇಬೇಕಾಗ್ತದೆ. ಮನೆಯಿಂದ ಏನ್ ಫೋರ್ಸ್ ಇರಲ್ಲ, ಯಾರು ಮಾಡ್ಲೇಬೇಕಂತ. ಏನಂದ್ರೆ ಒಂದು ದೊಡ್ಡವರು ಹಿರಿಯರು ಯಾಕಂದ್ರೆ ಎಲ್ಲ ಒಂದು ಅವ್ರಿಗೆ ಮಾರ್ಗದರ್ಶನ ಕೊಡೋದು. ಮಕ್ಳಿಗೆ ಗೊತ್ತಿರಲ್ಲ ಸಮಾಜ ಹೆಂಗಿದೆ, ಜನಗಳು ಹೆಂಗಿದಾರ ಅಂತ. ಹಿಂಗಿದ್ದಮ್ಮ, ಹಿಂಗೆ ಜೀವನ ಹಾಳು ಮಾರ್ಗದರ್ಶನ. ನಿಮ್ಮ ಜೀವನದಲ್ಲಿ ಕಹಿ ಘಟನೆ ಯಾವ್ದಾದ್ರು? ಕಹಿ ಘಟನೆ ಅದೇ ಹೇಳ್ತೀನಲ್ಲ, ನನಗೊಂದು ಕಹಿ ಘಟನೆಗಳು ಆಗ್ತಾನೆ ಇರ್ತಾವ. ಅದು ನಮ್ಗೇನು ಅಷ್ಟು ಎಫೆಕ್ಟಿವ್ ಅನ್ಸಲ್ಲ.